ಅವರೀಗ ಬಹಳ ದುಃಖಿತರಾಗಿದ್ದಾರೆ RSS ನವರು ಈ ದೇಶದಲ್ಲಿ. ಯಾಕೆ ಗೊತ್ತಾ? ಅವರಿಗೆ 100 ವರ್ಷ ಆಚರಣೆ ಆಗುವಾಗ ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳೋ ಉದ್ದೇಶ ಇತ್ತು. ಹಂಗೆ ಹೇಳ್ತಾ ಇದ್ರು ಅವರು. ಆದ್ರೆ ದುರದೃಷ್ಟವಶಾತ್ ಮೊನ್ನೆ ಚುನಾವಣೆಯಲ್ಲಿ ನಮ್ಮ ದೇಶದ ಜನ ಅದಕ್ಕೆ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ಬಿಟ್ರು. ಚುನಾವಣೆಯಲ್ಲಿ ಅವ್ರೇನ್ ಕೇಳಿದ್ದು? ಇಸ್ ಬಾರ್ 400 ಪಾರ್ ಹೇಳಿದ್ರ ಇಲ್ವಾ? ಈ ಬಾರಿ 400 ಸೀಟ್ ಕೊಡ್ರಿ ನಮ್ಗೆ. ಯಾಕೆ? 400 ಸೀಟ್ ಬಂದ್ರೆ ಸಂವಿಧಾನವನ್ನ ಹೇಗೆ ಬೇಕಾದ್ರೂ ಬದಲಾವಣೆ ಮಾಡ್ಲಿಕ್ಕೆ 2/3 ಮೆಜಾರಿಟಿ ಪಾರ್ಲಿಮೆಂಟ್ ಅಲ್ಲಿ ನಮ್ಗಿರುತ್ತೆ. ನೀವು ಕೊಡ್ರಿ ಅಂತ ಕೇಳಿದ್ರು ಅವರು. ಆದ್ರೆ ನಮ್ಮ ಜನ ಏನ್ ಮಾಡಿದ್ರು? 303 ಸೀಟ್ ಇದ್ದಂತ ಬಿಜೆಪಿಯನ್ನ 240 ಇಳಿಸಿದ್ರು. 63 ಸೀಟ್ ಕಡಿಮೆ ಮಾಡಿದ್ರು. ಅದು ಅವರಿಗೆ ಆತಂಕ. ನಾವು ಅನ್ಕೊಂಡಿದ್ದು 100 ವರ್ಷದಲ್ಲಿ ಮಾಡಕ್ ಆಗ್ತಿಲ್ವಲ್ಲ ಅಂತ ಹೇಳಿ ಅದಕ್ಕೆ ಇಡೀ ದೇಶದ ಜನರ ಒಳಗಡೆಯಲ್ಲಿ ಕೋಮು ವಿಭಜನೆಯನ್ನ ಬಿತ್ತಲಿಕ್ಕೆ ಏನೆಲ್ಲ ಮಾಡಬೇಕು ಆ ಕೆಲಸಗಳು ಮಾಡ್ಲಿಕ್ಕೆ ಅವರು ಇವತ್ತು ಮುಂದಾಗಿದ್ದಾರೆ. ಅದಕ್ಕೀಗ SIR ಅಂತೇಳಿ ಒಂದು ಹೊಸ ಚುನಾವಣಾ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡಕ್ ಶುರು ಮಾಡಿದ್ದಾರೆ. ಗಮನಿಸಿದಿರಾ? ಅದು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಮೂಲಿ ಎಲ್ಲ ಟೈಮಲ್ಲಿ ವರ್ಷಕ್ಕೊಂದ್ಸತಿ ಪರಿಷ್ಕರಣೆ ನಡೆಯುತ್ತೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಆದ್ರೆ ಇದು ಹೊಸದಾಗಿ ಮತದಾರರ ಪಟ್ಟಿಯನ್ನು ಮಾಡ್ತಾರೆ. ಹಳೇದು ಲೆಕ್ಕಕ್ಕೆ ಬರೋಲ್ಲ, ಹೊಸದು ಮಾಡ್ಲಿ ಬಿಡ್ರಿ ಅಂತ ನಾವು ಕೇಳ್ಬೋದು. ಆದ್ರೆ ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ, ಯಾರು ದುರ್ಬಲರಿದ್ದಾರೆ, ಬಡವರಿದ್ದಾರೆ, ಆದಿವಾಸಿಗಳು, ಅಂಚಿನ ಜನ, ಅಲ್ಪಸಂಖ್ಯಾತರು, ಈ ಜನ ಹೆಚ್ಚೆಚ್ಚು ಮತದಾರರ ಪಟ್ಟಿಯಲ್ಲಿ ಇರಲಾರ್ದಂಗೆ ಏನ್ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ. ಚುನಾವಣಾ ಆಯೋಗವನ್ನು ಬಳಸಿ ಈಗ ಅವ್ರು ಮಾಡಕ್ ಕೊಟ್ಟರು ಅಂತ ನಮ್ಮ ರಾಜ್ಯದಲ್ಲೂ ಜಾರಿ ಮಾಡಿ ಕೊಟ್ಟಿದ್ದಾರೆ. ಈಗ ಎಲ್ಲ ಕಡೆ ಸಭೆಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಸಭೆಗಳು ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅದರಲ್ಲಿ? ನಮ್ಮ ಅಬ್ಜೆಕ್ಷನ್ ಏನದಕ್ಕೆ CIT ಇಂದ, ನೀವು ಮಾಮೂಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ಸಮಸ್ಯೆ ಅಲ್ಲ. ಯಾರೋ ಊರ್ ಬಿಟ್ಟು ಹೋಗಿದ್ದಾರೆ, ಇಲ್ಲಿಲ್ಲ, ಡಿಲೀಟ್ ಮಾಡಬೇಕು. ಯಾರೋ ಸತ್ತೋಗಿದ್ದಾರೆ, ಅವ್ರದ್ದು ಹೆಸರು ಡಿಲೀಟ್ ಮಾಡಬೇಕು, ಸಮಸ್ಯೆ ಇಲ್ಲ. 18 ವರ್ಷ ಯಾರೋ ದಾಟಿದ್ದಾರೆ, ಅವ್ರನ್ನ ಸೇರ್ಪಡೆ ಮಾಡಬೇಕು, ಮಾಮೂಲಿ ನಡೆಯುತ್ತೆ ಇವೆಲ್ಲ. ಆದ್ರೆ ಈಗ ನಡೆಯೋ SIR ಏನಂತಂದ್ರೆ, ನೀವು ಅವ್ರ ಎನ್ರೋಲ್ಮೆಂಟ್ ಫಾರಂ ಅಂತೇಳಿ ತಗೊಂಡ್ಬರ್ತಾರೆ. ಬರುವಾಗ ಅದರಲ್ಲಿ ಕೆಲವು ಮಾಹಿತಿಗಳನ್ನ ಕೊಡಬೇಕು. ಆ ಮಾಹಿತಿಗಳಲ್ಲಿ ನಮಗೂ ಇಲ್ಲಿ ಕೂತಿರೋರಿಗೆ ಬಹುತೇಕ ಜನಕ್ಕೆ ಕೊಡೋದಕ್ಕೆ ಬಹಳ ಕಷ್ಟ ಆಗುವುದಂತ ಮಾಹಿತಿ ಏನಂತಂದ್ರೆ, ನೀವು ಹುಟ್ಟಿದ ತಾರೀಕು, ಹುಟ್ಟಿದ ಸ್ಥಳ ಯಾವುದು ಅಂತೇಳಿ ಪ್ರೂವ್ ಮಾಡುವಂತ ದಾಖಲೆ ಕೊಡಬೇಕು. ಇಲ್ಲಿರೋರಿಗೆ ಕೊಡೋದು ಕಷ್ಟ ಇದೆಯಾ? ನೀವು ಹುಟ್ಟಿದ ಸ್ಥಳ ಮತ್ತು ಹುಟ್ಟಿದ ದಿನಾಂಕ, ಅದಕ್ಕೆ ದಾಖಲೆ ಕೊಡಬೇಕು. ಏನಿದೆ ನಿಮ್ಮ ಹತ್ರ ದಾಖಲೆ? ಏನಿರುತ್ತೆ ಹೇಳ್ರಿ ಅದಕ್ಕೆ? ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಇಲ್ಲ ಯಾವ್ದಾದ್ರು ಕಾರ್ಡ್ಗಳಿರ್ಬೇಕು ನಮ್ಮ ಹತ್ರ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇನ್ನೊಂದು ಕಾರ್ಡು, ವೋಟರ್ ಕಾರ್ಡು ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಚುನಾವಣಾ ಆಯೋಗದ ಪ್ರಕಾರ ಇದಕ್ಕೆ ವೋಟರ್ ಕಾರ್ಡು ಆಧಾರ ಅಲ್ಲ, ರೇಷನ್ ಕಾರ್ಡ್ ಆಧಾರ ಅಲ್ಲ. ಈಗ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿದ ಮೇಲೆ ಆಧಾರ್ ಕಾರ್ಡ್ ಅನ್ನ ನೀವು ಪರಿಗಣಿಸಬಹುದು ಅಂತ ಹೇಳಿದ್ದಾರೆ. ಆದ್ರೆ ಪ್ರಮುಖವಾಗಿರೋ ಪ್ರಶ್ನೆ ಏನಂತಂದ್ರೆ, ನೀವು ಕೊಡೋದು ಮಾತ್ರ ಅಲ್ಲ, ನಿಮ್ಮ ಅಪ್ಪ ಮತ್ತು ಅಮ್ಮ ಇಬ್ಬರ ಹುಟ್ಟಿದ ತಾರೀಕು ಮತ್ತು ಹುಟ್ಟಿದ ಸ್ಥಳಕ್ಕೆ ದಾಖಲೆಯನ್ನ ಕೊಡಬೇಕು. ನೀವು ಸುಮ್ಮನೆ ಕೇಳ್ತೀರಿ, ನನಗೆ ಖುಷಿ. ಇಲ್ಲಿ ಕೂತಿರುವಂತವರು ಎಷ್ಟು ಜನ ನಿಮ್ಮ ತಂದೆ ಮತ್ತು ತಾಯಿ ಇಬ್ಬರ ಹುಟ್ಟಿದ ತಾರೀಕು ಮತ್ತು ಹುಟ್ಟಿದ ಸ್ಥಳದ ದಾಖಲೆಯನ್ನ ಕೊಡೋದಕ್ಕೆ ಎಷ್ಟು ಜನರ ಕೈಲಾಗುತ್ತೆ? ಸ್ವಲ್ಪ ಕೈ ಎತ್ರಿ. ಇದೆಯಾ? ಇಲ್ಲ ಅನ್ನೋಂಥವ್ರು ಕೈ ಎತ್ರಿ ನೋಡೋಣ. ಕೊಡಕ್ಕಾಗಲ್ಲ ಅನ್ನೋರು ನೋಡ್ರಿ, ಹಿಂಗಿದೆ. ಮೊನ್ನೆ ಬಿಹಾರದಲ್ಲಿ ಅದನ್ನೇ ಮಾಡಿದ್ದವರು. 65 ಲಕ್ಷ ವೋಟರ್ಗಳನ್ನ ಕಿತ್ತಾಕಿದ್ರು. ಯಾಕೆ ಕಿತ್ತಾಕಿದ್ರು ಹೇಳಲಿಲ್ಲ ಅವರು. ಸುಪ್ರೀಂ ಕೋರ್ಟ್ ಅದನ್ನ ಚರ್ಚೆ ಮಾಡಿದ್ದು. ಯಾಕೆ ತೆಗೆದಾಕಿದಿರಿ? ಕಾರಣ ಕೊಡ್ರಿ. ಈಗ ಡಿಲೀಟ್ ಅಂತ ಮಾಡ್ತಾರಲ್ಲ, ಅವ್ರು ಇಲ್ಲಿ ವಾಸ ಮಾಡ್ತಿಲ್ಲ, ಕಾರಣ ಹೇಳ್ಬೇಕಲ್ವಾ? ಸತ್ತೋಗಿದ್ದಾರೆ, ಕಾರಣ ಹೇಳ್ಬೇಕಲ್ವಾ? ಏನು ಇಲ್ಲ. 65 ಲಕ್ಷ ಜನ ಮೊದಲು ತೆಗೆದುಹಾಕಿದ್ರು. ಈಗ ಮೊನ್ನೆ ತಿರುಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕದ ಮೇಲೆ ತಿರುಗಿ ಮಾಡವ್ರೆ 47 ಲಕ್ಷ ಜನರನ್ನ ಒಟ್ಟು ಆಚೆ ಹಾಕವರಿಗೆ. ಒಂದು ರಾಜ್ಯದ ಒಳಗಡೆ 47 ಲಕ್ಷ ವೋಟರ್ಗಳನ್ನ ಆಚೆ ಹಾಕೋದಂತಂದ್ರೆ ಏನ್ ಅರ್ಥ ಏನು? ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಸಂಭವಿಸ್ತದೆ. ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ,
ಈ ವಿಚಾರ ಹೇಳಿ ನನ್ನ ಮಾತು ನಿಲ್ಲಿಸ್ತೀನಿ. ನಮ್ಮಲ್ಲಿ ಪೌರತ್ವ ಅನ್ನೋದಿದೆಯಲ್ಲ, ಅಂದ್ರೆ ಸಿಟಿಸನ್ಶಿಪ್, ಈ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಿದೆ ಬಿಜೆಪಿ ಸರ್ಕಾರ. ಅದರ ವಿರುದ್ಧ ದೊಡ್ಡ ಹೋರಾಟ ಮಾಡಿದೆ ನಮ್ಮ ದೇಶ. ಅವ್ರು ತಿದ್ದುಪಡಿ ಮಾಡಿರೋದೇನು? ನಮ್ಮ 5 ರೀತಿಯ ಪೌರತ್ವವನ್ನು ಗಳಿಸಲಿಕ್ಕೆ ಮಾನದಂಡಗಳಿದಾವೆ ನಮ್ಮ ಸಂವಿಧಾನದಲ್ಲಿ. 5 ತರ. 5 ತರದಲ್ಲಿ ನೀವು ಯಾವ ಜಾತಿ ಅಂತ ಕೇಳಲ್ಲ, ಯಾವ ಧರ್ಮ ಅಂತ ಕೇಳಲ್ಲ, ಯಾವ ಊರು ಕೇಳಲ್ಲ, ಗಂಡ ಹೆಣ್ಣ ಏನೂ ಕೇಳಲ್ಲ ಅದರಲ್ಲಿ. ಆದ್ರೆ ಈಗ ಬಿಜೆಪಿ ಸರ್ಕಾರ ತಂದಿರುವಂತ ಈ ತಿದ್ದುಪಡಿ ಇದೆಯಲ್ಲ, ಏನ್ ಹೇಳುತ್ತೆ ಅಂದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ಬಂದಂತ ಮುಸಲ್ಮಾನರನ್ನ ಹೊರತುಪಡಿಸಿದಂತ ಉಳಿದ ಎಲ್ಲರಿಗೂ ಆರ ಧರ್ಮದವರಿಗೆ ನಾವು ಪೌರತ್ವವನ್ನು ಕೊಡ್ತೀವಿ ಅಂತ ಹೇಳವ್ರೆ ಕಾಯ್ದೆಯಲ್ಲಿ. ಪ್ರಾಬ್ಲಮ್ ಬಂದಿರೋದು ಇಲ್ಲಿ. ಏನು? ಇದುವರೆಗೂ ನಮ್ಮ ಸಂವಿಧಾನದಲ್ಲಿ ನೀವು ಯಾವ ಧರ್ಮ ಅನ್ನೋಂತ ಆಧಾರದಲ್ಲಿ ಪೌರತ್ವ ಇರಲಿಲ್ಲ. ಬಿಜೆಪಿ ಅವರಿಗೆ ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ತೀರ್ಮಾನ ಮಾಡಕ್ ಕೊಟ್ಟಿದ್ದಾರೆ. ಇದು ಇಡೀ ದೇಶವನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಯಾಕೆಂದ್ರೆ ನೀವು ಧರ್ಮದ ಆಧಾರದ ಮೇಲೆ ಪೌರತ್ವ ಅಂದ ತಕ್ಷಣ ಇಡೀ ದೇಶನೇ ಹತ್ಕೊಂಡು ಉರಿಯುವಂತ ಪರಿಸ್ಥಿತಿ ಬರುತ್ತೆ. ನಮ್ಮ ಸಂವಿಧಾನ ಅದಕ್ಕೆ ವಿರುದ್ಧವಾಗಿರೋದು, ಬಿಜೆಪಿಯ ನಿಲುವಿಗೆ ವಿರುದ್ಧವಾಗಿರೋದು, RSS ನ ನಿಲುವಿಗೆ ವಿರುದ್ಧವಾಗಿರೋದು ನಮ್ಮ ಸಂವಿಧಾನ. ಹಾಗಾಗಿನೇ RSS ನವರಿಗೆ 100 ವರ್ಷ ಆಗಿರೋ ಸಂದರ್ಭದಲ್ಲಿ ಈ ಸಂವಿಧಾನದ ಮೇಲೆ ಗೌರವ ಇಲ್ಲದೆ ಇರ್ತಕ್ಕಂಥ ಜನ ಅವರು ಸಂವಿಧಾನ ನಮ್ದಲ್ಲ ಅಂತೇಳಿ ಅವ್ರು ಘೋಷಣೆ ಮಾಡಿದಂತವ್ರು, ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಅಂತ ಹೇಳಿದಂತವ್ರು, ಸಂವಿಧಾನ ಒಪ್ಪದೇ ಇರುವಂತವ್ರು ಇವತ್ತು 100 ವರ್ಷದ ಹೆಸರಲ್ಲಿ ಇಡೀ ಸಂವಿಧಾನ ನಮಗ್ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವ್ ಎಚ್ಚರಿಕೆ ತಗೋಬೇಕಾದ್ರೆ ಈ ಸಂದರ್ಭದಲ್ಲಿ ಇಡೀ ಕಾರ್ಮಿಕ ವರ್ಗ, ರೈತಾಪಿ, ಕೂಲಿಕಾರರು, ಬಡವರು, ಈ ಸಂವಿಧಾನದ ನಂತರದಲ್ಲೇ ನಮಗೆ ಅಷ್ಟೋ ಇಷ್ಟು ಹಕ್ಕು ಸಿಕ್ಕಿರೋದು, ಸ್ವಾತಂತ್ರ್ಯ ನಂತರದಲ್ಲಿ. ಅದನ್ನ ನಾಶ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ಬೇಕಾಗಿದೆ.